ರಜತ್ ಅವರು ದರ್ಶನ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ ಅಂತ? ದೇವ್ರು ಸರ್, ಅಷ್ಟೇ ಅಷ್ಟೇ. ಅಷ್ಟೇ ಸರ್. ಸುದೀಪ್ ಸರ್? ದೇವ್ರು ಸರ್. ದೇವ್ರು. ಹೌದು ಸರ್. ಸೊ ಒಂದ್ ಕಾಲದಲ್ಲಿ ಅಂಬರೀಷ್ ಅವರು ಹಾಗೇನೆ ವಿಷ್ಣುವರ್ಧನ್ ಅವರು ಅಂತಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಎರಡು ಕಣ್ಣುಗಳಿರ್ತಾರೆ ಇದ್ರು. ಅವ್ರ ಸ್ನೇಹ ಅಂತಂದ್ರೆ ಹಲವಾರು ಜನರಿಗೆ ಬೇರೆ ಇಂಡಸ್ಟ್ರಿಯವ್ರಿಗೂ ಸಹ ಸ್ಫೂರ್ತಿಯಾಗಿತ್ತು. ಹೌದು. ಅದಾದ ನಂತರ ಕಿಚ್ಚು ಮತ್ತೆ ದಚ್ಚ ಅವರು ಹೌದು. ದರ್ಶನ್ ಅವರು ಒಂದಾಗ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಆಲ್ರೆಡಿ ಚೆನ್ನಾಗಿದ್ರು. ಹೌದು. ಈಗಿನ ಜನರೇಷನ್ ಅವ್ರಿಗೆಲ್ಲ ತುಂಬಾ ಅವ್ರ ಫ್ರೆಂಡ್ಶಿಪ್ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಆಗಿತ್ತು. ಹೌದು. ಅವ್ರ ಮಧ್ಯೆ ಏನ್ ನಡೆದಿದೆಯೋ ಗೊತ್ತಿಲ್ಲ. ನಿಮ್ಮ ಎರಡು ದೇವರುಗಳು ಒಂದಾದ್ರೆ ಆ ಒಂದು ಮೂಮೆಂಟ್ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅದೇ ಸರ್, ಅದೇ ಮಧ್ಯದಲ್ಲಿ ಏನಾಗಿದೆ ಅಂತ ತಿಳ್ಕೊಳೋ ಕುತೂಹಲನು ನನ್ಗಿಲ್ಲ. ಆಮೇಲೆ ಅದೊಂದು ಆ ಕೆಲಸ ನಾನು ಮಾಡಕ್ ಹೋಗಲ್ಲ. ಅದು ಅವ್ರಿಬ್ರು ಪರ್ಸನಲ್ ಲೈಫ್. ಬಟ್ ಆದ್ರೆ ಅದೆಲ್ಲ ಕ್ಲಿಯರ್ ಆಗಿ ಅವ್ರಿಬ್ರು ತಿರ್ಗಾ ಒಂದು ಫ್ರೇಮ್ ಅಲ್ಲಿ ನೋಡಿ ಬಿಸಿಲ್ ಹೊಡೆದು ಪಟಾಕಿ ಹೊಡಕ್ ನಾನು ಕಾಯ್ತಾ ಇದ್ದೀನಿ. ಅದು ಅತಿ ಬೇಗ ಆಗ್ಲಿ, ಅತಿ ಶೀಘ್ರದಲ್ಲಾಗ್ಲಿ ಅನ್ನೋದು ನಂದೊಂದು ಆಸೆ ಸರ್. ಮುಂದಿನ ದಿನದಲ್ಲಿ ಇವಾಗ ಆಲ್ರೆಡಿ ಆಫರ್ಸ್ ಸುರಿಮಳೆ ಸುರಿತಾ ಇದೆ. ಸೊ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ನಿಮ್ಗೆ ಆಸೆ ಇದೆ? ಸರ್, ನಾನು ಸುದೀಪ್ ಸರ್ ಜೊತೆ ಅದೇ ಒಂದು ಸ್ಕ್ರೀನ್ ಶೇರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಸರ್. ಅದೊಂದು ಸಿಕ್ಕಿದ್ರೆ ಸಾಕು ಸರ್. ಯಾವ ತರ ಕ್ಯಾರೆಕ್ಟರ್ ಮಾಡ್ಬೇಕು ಅವ್ರ ಜೊತೆ ಆಪೋಸಿಟ್? ಬಿಕಾಸ್ ಒಂದು ಪಾಸಿಂಗ್ ಫ್ರೇಮ್ ಸಿಕ್ಕಿದ್ರು ಸಾಕು ಸರ್. ಮಾಡ್ತೀನಿ. ಓಕೆ. ಅಂಡ್ ಇನ್ನೊಂದು ದರ್ಶನ್ ಅವರಲ್ಲಿ ಏನ್ ಕಲಿತರು ರಜತ್ ಅವರು, ಸುದೀಪ್ ಅವರಲ್ಲಿ ಏನ್ ಕಲಿತರು ಅಂತ, ಯಾವ ಗುಣಗಳು ಇಷ್ಟ ಅವರಲ್ಲಿ ಅಂತ? ಸರ್ ಅದೇ ತುಂಬಾ ಟಫ್ ಕ್ವಶನ್ ಸರ್ ಇದು. ದರ್ಶನ್ ಸರ್ ಅಲ್ಲಿ ಅದೇ ಸರ್, ನೀನ್ ಹೆಂಗಿದ್ಯೋ ಹಂಗೆ ಇರಪ್ಪ, ಜನಕ್ಕೆ ಇಷ್ಟ ಆಗುತ್ತೀಯಾ ಅನ್ನೋದೊಂದು ಗುಣ ಅವರಲ್ಲಿ ನಾನು ಕಲ್ತೆ ಸರ್. ಸುದೀಪ್ ಸರ್ ಹತ್ರ ಏನ್ ಹೇಳ್ತೀಯಾ ಅನ್ನೋ ವಿಷಯ ಮ್ಯಾಟರ್ ಅಲ್ಲ, ಯಾರ ಹತ್ರ ಏನ್ ಹೇಳ್ತೀಯಾ ಆ ವಿಷಯ ಮ್ಯಾಟರ್ ಅನ್ನೋದನ್ನ ಕಲ್ತ್ಕೊಂಡೆ ಸರ್. ಅಂಡ್ ಈ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ಸ್ಟಾರ್ಸ್ ಏನಾದ್ರು ಇದ್ದಿದ್ರೆ ಸೊ ಹೆಂಗಿರ್ತಿತ್ತು ಅಂತ? ಅಬ್ರಾ ಸರ್, ಅಬ್ರಾ ಇವ್ರಿಬ್ರು ಜೊತೆಗಾದ್ರೆ ತಡೆಯಾರ ಯಾರವ್ರೆ? ಅಬ್ರಾ ಅತಿ ಬೇಗ ಆಗ್ಲಿ ಸರ್, ನಮಗೋದೊಂದು ಆಸೆ ಅಷ್ಟೇ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.